4 to 5 ಸ್ನಾಕ್ಸ್ ನ ಒಂದು ಪರ್ಚೇಸ್ ಮಾಡಿ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಈಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಒಂದು ಜಪಾನ್ ನ ಒಂದು ರೂಲ್ಸ್. ಈ ಎಕ್ಸ್ಪೆರಿಮೆಂಟ್ ಇಂದ ನಮ್ಮ ಹುಡುಗರಿಗೆಲ್ಲ ಇವತ್ತು ಪಾರ್ಟಿ. ಸೊ ಹೇಲೋ ಫ್ಯಾಮ್, ದ ಮ್ಯಾನ್ ಕಲ್ಚರ್ ಮೂಡಿಗೆರೆಯಿಂದ ಇವತ್ತಿನ ಒಂದು ಹೊಸ ವಿಡಿಯೋ ಯಾಕೆ ಮಾಡ್ತಿರೋದು ಅಂತ ಹೇಳಿದ್ರೆ, ಒಂದು 2 days ಬ್ಯಾಕ್ ನಾನೊಂದು ರೀಲ್ಸ್ ನ ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಏನಂತ ಹೇಳಿದ್ರೆ, ಈಗ ಜಪಾನ್ ನ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡೋಣ ಅಂತ ಹೇಳಿ, ಶೇರ್ ವಿತ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಏನ್ ರೂಲ್ಸ್ ಅಂತ ಹೇಳಿದ್ರೆ, ಈಗ ಸೂಪರ್ ಮಾರ್ಕೆಟ್ ಗಳಲ್ಲಿ ಅಥವಾ ಏನು ಬೇರೆ ಕಡೆ ಔಟ್ಸೈಡ್ ಶಾಪ್ ಗಳಲ್ಲಿ ಎಲ್ಲ ಏನ್ ನೀವು ಸ್ನಾಕ್ಸ್ ಮತ್ತೆ ಚಾಕ್ಲೇಟ್ ಎಲ್ಲ ತಗೊಳ್ತೀರಾ, ಅವಾಗ ಆ ಪ್ಯಾಕೆಟ್ ಮೇಲೆ ಒಂದು ಇಮೇಜ್ ಅನ್ನ ಹಾಕಿರ್ತಾರೆ. ಅಂದ್ರೆ ಅದೊಂದು ಬ್ರ್ಯಾಂಡಿಂಗ್ ಜೊತೆ ಆ ಪ್ರಾಡಕ್ಟ್ ಏನಿದೆ ಅಂತ ಹೇಳಿ ಒಂದು ಪ್ರೊಫೈಲ್ ನ ಮಾಡಿರ್ತಾರೆ. ಆ ಪ್ರೊಫೈಲಿಗೆ ಅದ್ರೊಳಗಿರುವಂತಹ ಒಂದು ತಿಂಡಿ ಆಗಿರ್ಬೋದು, ಸ್ನಾಕ್ ಆಗಿರ್ಬೋದು, ಕರೆಕ್ಟ್ ಆಗಿ ಆ ಸೈಜ್ಗೆ ಮ್ಯಾಚ್ ಆಗ್ಬೇಕು. ಎಷ್ಟು ಡೀಟೇಲಿಂಗ್ ಆಗಿ ಅದು ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಒಂದು ಜಪಾನ್ ನ ಒಂದು ರೂಲ್ಸ್. ಸ್ವಲ್ಪ ಕೇಳಿ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತು. ಈಗ ಎಷ್ಟು ಸೂಕ್ಷ್ಮವಾಗಿ ಒಂದು ರೂಲ್ಸ್ ಮಾಡಿದ್ರೆ ಅಂತ ಹೇಳಿದ್ರೆ, ಏನು ಇಲ್ಲ, ಸಣ್ಣ ಒಂದು ರೀಸನ್, ಕನ್ಸ್ಯೂಮರ್ಸ್ಗೆ ಏನು ಒಂದು ಫೇಕ್ ಪ್ರಾಮಿಸ್ ಮಾಡಿ ಪ್ರಾಡಕ್ಟ್ ನ ಸೇಲ್ ಮಾಡಬಾರ್ದು ಅಂತ ಹೇಳಿ ಒಂದು ಸಣ್ಣ ರೂಲ್ಸ್ ನೋಡಿ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ. ಅದಕ್ಕೆ ಆ ಕಂಟ್ರಿಗಳೆಲ್ಲ ಅಷ್ಟು ಡೆವಲಪ್ಮೆಂಟ್ ಆಗಿರೋದು. ಒಂದು ಸಣ್ಣ ಒಂದು ತಿಂಡಿ ವಿಷಯದಲ್ಲೂ ಕೂಡ ಒಂದು ಕಾಂಪ್ರಮೈಸ್ ಇಲ್ಲ ನೋಡಿ. ಏನ್ ನಿಮಗೆ ಪ್ರೊಫೈಲ್ ಅಲ್ಲಿ ತೋರಿಸಿರ್ತಾರೆ ಅದೇ ಸೈಜ್ ಕೂಡ ಮ್ಯಾಚ್ ಆಗ್ಬೇಕು. ಸೊ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸೊ ಈಗ ನಾವು ಮಾಡಕೊಟ್ಟಿರೋದು ಏನಂತ ಹೇಳಿದ್ರೆ, ಈಗ ನಮ್ಮ ನೀರಿರುವಂತ ಸೂಪರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಲೋಕಲ್ ಶಾಪ್ ಗಳಲ್ಲಿ ಏನು ಸ್ನಾಕ್ಸ್ ನ ಮಾರ್ತಾ ಇರ್ತಾರೆ, ಎಕ್ಸಾಂಪಲ್ ಏನು ಚಾಕ್ಲೇಟ್ಸ್ ಎಲ್ಲ ಬರುತ್ತೆ ಮಾರ್ತಾ ಇರ್ತಾರೆ, ಅದ್ರ ಮುಂದೆನೂ ಒಂದು ಪ್ರೊಫೈಲ್ ಅಲ್ಲಿ ಪಿಕ್ಚರ್ ಹಾಕಿರ್ತಾರೆ. ಸೊ ಆ ಪ್ರಾಡಕ್ಟ್ ಗೆ ಅದ್ರೊಳಗಿರೋ ಪ್ರಾಡಕ್ಟ್ ಕರೆಕ್ಟ್ ಸೈಜ್ ಮ್ಯಾಚ್ ಆಗುತ್ತೆ ಅನ್ನೋದೇ ಒಂದು ವಿಡಿಯೋ. ಇದೊಂದು ಸಣ್ಣ ಎಕ್ಸ್ಪೆರಿಮೆಂಟ್, ಒಂದು ಫನ್ ಆಗಿರ್ಲಿ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸೊ ಇದಕ್ಕೋಸ್ಕರ ನಾವು ಈಗ ನಮ್ಮ ಹತ್ರ ಇರುವಂತಹ ಒಂದು ಸೂಪರ್ ಮಾರ್ಕೆಟ್ ಗೆ ಹೋಗಿ ನಮಗೆ ಬೇಕಾದಂತಹ ಒಂದು 4-5 ಸ್ನಾಕ್ಸ್ ಎಲ್ಲ ಏನೇನಿದೆ ಅಂತ ನೋಡಿ ಈಗ ಪರ್ಚೇಸ್ ಮಾಡಿ, ನಿಮಗೆ ಅದ್ರದ್ದು ಏನು ಸೈಜ್ ಮ್ಯಾಚ್ ಆಗುತ್ತಾ, ಹೆಂಗಿದೆ, ಅಥವಾ ಪ್ರೊಫೈಲ್ ಅಲ್ಲಿ ತೋರಿಸಿರೋ ಇಮೇಜೇ ಬೇರೆನಾ, ಒಳಗಿರೋದೇ ಬೇರೆನಾ ಅಂತೆಲ್ಲ ನಾನು ನಿಮಗೆ ಒಂದು ತೋರಿಸ್ತೀನಿ. ಇದು ಯಾವುದೇ ರೀತಿಯ ಬ್ರ್ಯಾಂಡಿಂಗ್ ಇದು ಅಲ್ಲ ಅಂತ, ಲೈಕ್ ಪ್ರಮೋಷನ್ ಅಲ್ಲ, ನಾನು ನಿಮಗೆ ತೋರಿಸ್ತಾ ಇರೋದು. ಮತ್ತೆ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದಲ್ಲ ನೋಡಿ. ಸೊ ಗಾಯ್ಸ್, ಈಗ ನಾವು ನಮ್ಮ ನೇರ ಇರುವಂತಹ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಈಗ ನಾವು ಒಂದು 4 to 5 ಸ್ನಾಕ್ಸ್ ನ ಒಂದು ಪರ್ಚೇಸ್ ಮಾಡಿ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಬಿಸ್ಕೆಟ್ ಇದು ಗುಡ್, ಇದ್ರಲ್ಲ ಆಲ್ಮೋಸ್ಟ್ ಸೇಮ್ ಸೈಜ್ ಇರುತ್ತೆ ಗೈಸ್. ಇದರಲ್ಲಿ ಇರ್ಬೋದು, ಇದರಲ್ಲೂ ಆಲ್ಮೋಸ್ಟ್ ಇದು ಸೇಮ್ ಸೈಜ್ ಇರುತ್ತೆ ನನ್ನ ಪ್ರಕಾರ. ನೋಡೋಣ, ಇದರಲ್ಲಿ ಇಷ್ಟು ದೊಡ್ಡದು ತೋರಿಸಿದ್ದಾರೆ. ಈಗ ಇದೊಂದು ತಗೊಳ್ತೀನಿ, ಲೈಕ್ ನೋಡೋಣ. ಅದಾದ್ಮೇಲೆ ಇನ್ನೊಂದು, ಬ್ರೋ ಇದೊಂದು ಸ್ವಲ್ಪ ಇಟ್ಕೊ ಗೈಸ್. ಇದೊಂದು ತಗೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಪ್ರೊಫೈಲಲ್ಲಿ ಈ ಥರ ಇದೆ ಒಂದು ಇದು. ಮತ್ತೆ ಇದು ಬೇಡ ಗೈಸ್, ಇದೊಂದು ತಗೊಂಡಿದ್ದೀನಿ. ಇನ್ನೊಂದೆರಡು, ಆಲ್ಮೋಸ್ಟ್ ನಾವು ಪ್ರೊಫೈಲಲ್ಲಿ ದೊಡ್ಡದು ಬರುವಂಥ ಸ್ನ್ಯಾಕ್ನ ನೋಡಿ ತಗೊಳ್ತಾ ಇರೋದು. ಇದೆಲ್ಲ ನಮಗೆ ಬೇಡ. ನಮಗೇನಿದ್ರು ಚಾಕ್ಲೇಟ್ ಇದು. ಬ್ರೋ ಇದೊಂದಿರಲ್ಲ, ನನ್ನ ಪ್ರಕಾರ ಇದೊಂದು ಮ್ಯಾಚ್ ಆಗ್ಬೋದು. ಇದ್ರೊಳಗೆ ಇಷ್ಟೇ ಸಣ್ಣದಿರೋದು. ಹಾಂ ತಗೊಳ್ಳಿ, ಇದೊಂದು ತಗೊಳ್ಳೋಣ. ಇದನ್ನ ಒಂದು ತಗೊಳ್ತಾ ಇದ್ದೀವಿ. ಟೋಟಲ್ 3 ಆಯಿತು. ಮತ್ತು ಇವತ್ತು ಈ ಲಾಗ್ನಲ್ಲಿ ನಮ್ಮ ಮುಜಮ್ಮಿಲ್ ಇದ್ದಾರೆ. ಈ ಎಕ್ಸ್ಪೆರಿಮೆಂಟಿಂದ ನಮ್ಮ ಹುಡುಗರಿಗೆಲ್ಲ ಇವತ್ತು ಪಾರ್ಟಿ. ಇದೊಂದು, ಇದರಲ್ಲಿ ಇದು ತುಂಬ ದೊಡ್ಡದಿದೆ ಗೈಸ್. ಸೊ ಇಷ್ಟು ದೊಡ್ಡದು ಅದರಲ್ಲಿ ಇರಲ್ಲ. ಪ್ರಿಂಗಲ್ಸ್ ತಗೊಳ್ಳೋಣ. ಪ್ರಿಂಗಲ್ಸ್ ಎಲ್ಲ ಒಂದೇ ಸೈಜ್ ಇರುತ್ತೆ, ಸೊ ಬೇಡ. ಹಾಂ ಗೈಸ್, ಇದಿರಲಿ. ಇದರಲ್ಲಿ ಸ್ವಲ್ಪ ನೋಡೋಣ. ಇದರಲ್ಲಿ ಪ್ರೊಫೈಲಲ್ಲಿ ಸ್ವಲ್ಪ ದೊಡ್ಡದೇ ಇದೆ, ಸೊ ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ಇದು ಒಂದು ತಗೊಳ್ತಿದ್ದೀವಿ ಗೈಸ್. ಟೋಟಲ್ 4 ಆಯಿತು. ಮತ್ತು ಇದೊಂದು ಲೇಸ್ ಬೇಡ ಬ್ರೋ, ಲೇಸ್ ಬೇಡ. ಲೇಸ್ ಯಾಕೆ ಬೇಡ ಅಂತ ಹೇಳಿದ್ರೆ, ಲೇಸಲ್ಲೆಲ್ಲ ಒಂದೆಲ್ಲ ಒಂದು ಸೈಜ್ ಇರುತ್ತೆ. ನಮ್ಮ ಹುಡುಗ ಬಿಸ್ಕೆಟ್ ಇರಲ್ಲ, ಇದು ಬೇಡ ಬ್ರೋ. ಇದನ್ನ ಒಂದು ತಗೊಳ್ತಾ ಇದ್ದೀವಿ. ಪ್ರೊಫೈಲಲ್ಲಿ ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ದಾರೆ, ಸೊ ಇದನ್ನ ಒಂದು ತಗೊಳ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಒಂದು ಲೇಸು, ಟೋಟಲ್ 5 ಸ್ನ್ಯಾಕ್ಸ್ನ ತಗೊಂಡಿದ್ದೀವಿ. ಇದನ್ನ ಈಗ ನಾವು ಅಂಗಡಿಗೆ ಹೋಗಿ ಓಪನ್ ಮಾಡಿ ಏನು ನಮಗೆ ಪ್ರೊಫೈಲಲ್ಲಿ ತೋರಿಸಿದ್ದಾರೆ
ಏನು ಒಳಗೆ ಕೊಟ್ಟಿದ್ದಾರೆ ಅದನ್ನ ಎಲ್ಲನೂ ಈಗ ಒಂದು ತೋರಿಸ್ತೀವಿ. ಸೊ ಈ ಲಾಗ್ನ ನೀವು ಲಾಸ್ಟ್ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಬ್ರೋ ಬಿಲ್ ಮಾಡ್ಸೋಣ, ಓಕೆನಾ? ಬಿಸ್ಕೆಟ್ ಬೇಡ ಬಿಡು, ಬಿಸ್ಕೆಟ್ ಎಲ್ಲ ಆಲ್ಮೋಸ್ಟ್ ಅದರಲ್ಲಿ ಪ್ಯಾಕೇಜಿಂಗ್ ಸೈಜಲ್ಲೇ ಇರುತ್ತೆ. ಇಂಟರ್ ಸೈಜ್ ಬೇಡ, ಇದು ಬೇಡ, ಇದು ಅದ್ರೊಳಗಿರೋ ಸೈಜೇ ಇದೆ ಬ್ರೋ, ಸೊ ಬೇಡ ಇದು. ಇದೆಲ್ಲ ಬೇಡ. ಗೈಸ್ ಬಾ ಬ್ರೋ ಬಿಲ್ ಮಾಡೋಣ. ಗೈಸ್ ಟೋಟಲ್ ನೋಡಿ, ಗೈಸ್ ಫೈನಲಿ ಸ್ನ್ಯಾಕ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಮಳೆ ಬರ್ತಾ ಇದೆ. ಟೋಟಲ್ ಆಗಿ 291 ರೂಪಾಯಿದು ಸ್ನ್ಯಾಕ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಈಗ ಅಂಗಡಿಗೆ ತಗೊಂಡೋಗಿ ಅದನ್ನ ಈಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಯಾರು ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ವಿಡಿಯೋ ನೋಡ್ತಾ ಇರಿ. ಸೊ ಗೈಸ್ ಅಲ್ಲಿಂದ ಪರ್ಚೇಸ್ ಮಾಡಿ ಬಂದು ಈಗ ಓಪನ್ ಮಾಡೋ ಟೈಮ್ ಬಂದಿದೆ. ಈಗ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಡೈರಿ ಮಿಲ್ಕ್ ಬೈಟ್ಸ್ನ ತಂದಿದ್ದೀವಿ, ಮತ್ತೆ ಒಂದು ಪೊಟಾಟೊ ಸ್ಟಿಕ್ಸ್ನ ತಂದಿದ್ದೀವಿ, ಮತ್ತೊಂದು ಬೋರ್ಬೋನ್ ಬಿಸ್ಕೆಟ್ ಇದೆ, ಮತ್ತೊಂದು ಚಾಕೋಪೇ ಇದೆ, ಅದ್ರದ್ದೊಂದು ಬಾಕ್ಸ್ ತಂದಿದ್ದೀವಿ, ಮತ್ತೆ ಒಂದು ಗುಡ್ಡೆದೊಂದು ಬಿಸ್ಕೆಟ್ ತಂದಿದ್ದೀವಿ. ಇದರಲ್ಲಿ ಈಗ ಯಾವ್ಯಾವ ಸೈಜಿಗೆ ಏನೀಗ ಈ ಪ್ರೊಫೈಲ್ ಎಲ್ಲ ತೋರಿಸಿದ್ದಾರೆ, ಏನು ತೋರಿಸಿದ್ದಾರೆ ಈ ಪ್ರೊಫೈಲಲ್ಲೆಲ್ಲ, ಈ ಸೈಜಿಗೆ ಇದರಲ್ಲಿರುವಂತಹ ಪ್ರಾಡಕ್ಟ್ ಈಗ ಮ್ಯಾಚ್ ಆಗುತ್ತೆ, ಸ್ನ್ಯಾಕ್ಸ್ ಮ್ಯಾಚ್ ಆಗುತ್ತೆ ಅನ್ನೋದೊಂದೀಗ ವಿಡಿಯೋ. ಸೊ ಈಗ ನಾನೀಗ ಫಸ್ಟ್ ಬಂದು ಗುಡ್ಡೆ ಬಿಸ್ಕೆಟಿಂದ ಸ್ಟಾರ್ಟ್ ಮಾಡ್ತೀನಿ. ಇದನ್ನ ಓಪನ್ ಮಾಡಿ ಸೈಜ್ ಈಗ ಮ್ಯಾಚ್ ಆಗುತ್ತಿಲ್ವ ಅಂತ ನೋಡೋಣ. ಎಸ್, ಓಪನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಇಲ್ಲಿ ಗೈಸ್ ಫಸ್ಟಿಗೆ ಬಂದು ಬಿಸ್ಕೆಟ್ನ ತೆಗಿತಾ ಇದ್ದೀನಿ. ಇದು ಮೇ ಬಿ ನನ್ನ ಪ್ರಕಾರ ಅದೇ ಸೈಜಿಗೆ ಇರುತ್ತೆ ಅನಿಸುತ್ತೆ. ಮೊದಲನೇ ಪ್ರಾಡಕ್ಟ್ನ ತಂದಿದ್ದೀನಿ ನೋಡಿ, ಪ್ರೊಫೈಲಲ್ಲಿ ಈ ಥರ ತೋರಿಸಿದ್ದಾರೆ. ಒಳಗಿರೋ ಪ್ರಾಡಕ್ಟ್ನ ಇಡ್ತಾ ಇದ್ದೀನಿ. ಫಸ್ಟ್ ಒನ್ ಈಸ್ ಪಾಸ್, ಇದೊಂದು ಸಕ್ಸಸ್ಫುಲ್ ಆಗಿದೆ. ಏನು ಅವರು ಪ್ರಾಡಕ್ಟ್ನ ತೋರಿಸಿದ್ದಾರೆ ಬಾಕ್ಸಲ್ಲಿ ಅದೇ ಪ್ರಾಡಕ್ಟ್ ಇದೆ. ಒಂದು ಪಾಯಿಂಟ್ ಒಳಗಿರೋ ಪ್ರಾಡಕ್ಟ್ ಸ್ವಲ್ಪ ದೊಡ್ಡದಿದೆ. ಎಸ್, ಫಸ್ಟ್ ಒನ್ ಈಸ್ ಗುಡ್ಡೆ ಅವ್ರದ್ದು ಒಂದು ಚುಕ್ಕೀಸ್ ಅಂತ ಒಂದು ಬಿಸ್ಕೆಟ್ ಇದೆ, ಅದು ಕೂಡ ಸೈಜಿಗೆ ಮ್ಯಾಚ್ ಆಗ್ತಾ ಇದೆ. ಈಗ ಸೆಕೆಂಡ್ ಒನ್ ಚಾಕೋಪೇನ ಓಪನ್ ಮಾಡ್ತಾ ಇದ್ದೀನಿ. ಇದರೊಳಗೆ ಪ್ರೊಫೈಲಲ್ಲಿ ದೊಡ್ಡದು ತೋರಿಸಿದ್ದಾರೆ. ಇದು ಬಂದು ಚಾಕೋಪೈ ಗೈಸ್ ನೋಡಿ, ಬಾಕ್ಸಲ್ಲಿ ಈ ಥರ ತೋರಿಸಿದ್ದಾರೆ. ಮಾತ್ರ ಸಣ್ಣದಿದೆ ಗೈಸ್, ಏನು ಬಾಕ್ಸಲ್ಲಿ ಪ್ರೊಫೈಲಲ್ಲಿ ತೋರಿಸಿದ್ದಾರೆ ಅದಕ್ಕಿಂತ ಸಣ್ಣದಿದೆ. ಇದು ಚಾಕೋಪೈ ಅನ್ನೋದು ಈಗ ಫ್ಲಾಪ್ ಆಯಿತು. ನನಗೆ ತೊಗೊಳ್ಬೇಕ್ರೆ ನನಗೆ ಸ್ವಲ್ಪ ಡೌಟ್ ಇತ್ತು, ಸ್ವಲ್ಪ ಪ್ರೊಫೈಲಲ್ಲಿ ದೊಡ್ಡದೇ ಇದೆ, ಬಟ್ ಆದರೂ ಇದು ಫೈಲ್ ಆಯಿತು. ಫಸ್ಟ್ ಒನ್ ಗುಡ್ಡೆ ಬಿಸ್ಕೆಟು ಆ ಪ್ರೊಫೈಲಿಗೆ ಅದರೊಳಗಿರೋ ಪ್ರಾಡಕ್ಟು ವರ್ತ್ ಕರೆಕ್ಟ್ ಇದೆ, ಪ್ಯಾಕಿಂಗ್ ಎಲ್ಲ ಕರೆಕ್ಟ್ ಇದೆ. ಎರಡು ಬೇಡ. ಮತ್ತು ಡೈರಿ ಮಿಲ್ಕ್ ಬೈಟ್ಸ್, ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದೊಂದು ಲೈಕ್ ಇದರೊಳಗೆ ನೋಡಿ ಈ ಥರ ತೋರಿಸಿದ್ದಾರೆ. ಇದನ್ನ ಇದು ಆಲ್ಮೋಸ್ಟ್ ಒಂದು 90% ಓಕೆ ಗೈಸ್. ಅದ್ರ ಏನು ಪ್ರೊಫೈಲಲ್ಲಿ ತೋರಿಸಿದ್ದಾರೆ ಅದನ್ನ ಕವರ್ ಮಾಡುತ್ತೆ ಈ ಪ್ರಾಡಕ್ಟ್. ಬಟ್ ಇದು ಸ್ವಲ್ಪ ಬೇರೆ ಥರನೇ ಇದೆ, ಒಳಗಿರೋ ಪ್ರಾಡಕ್ಟ್ ಕಲರ್ ಬೇರೆನೇ ಇದೆ. ಬೈಟ್ ಮಾಡಿದ್ರು ನೋಡಿ, ಬೈಟ್ ಮಾಡಿದ್ರೆ ಈ ಥರ ಬರುತ್ತೆ ಅಂತೆ, ಬೈಟ್ ಮಾಡಿದ್ರೆ ಅರ್ಧಕ್ಕರ್ಧ ಇಲ್ಲ. ಇದು ಅಷ್ಟೇ, ಇದರಲ್ಲಿ ಔಟ್ ಆಫ್ 10 7 ಕೊಡ್ಬೋದು. ಅದಕ್ಕೆ ಡೈರಿ ಮಿಲ್ಕ್ ಬೈಟ್ಸಿಗೆ ಒಳಗಿರೋ ಪ್ರಾಡಕ್ಟ್ಗೂ ಪ್ಯಾಕಿಂಗಿಗೂ ಪ್ರಾಡಕ್ಟ್ ಸ್ವಲ್ಪ ಸಂಬಂಧ ಇದೆ, ಹೆಚ್ಚು ಕಮ್ಮಿ ಇದೆ. ಮತ್ತು ಇನ್ನೊಂದು ಬಂದು ಪೊಟಾಟೊ ಸ್ಟಿಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇದು ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿ, ಒಳಗಿರೋದೆಲ್ಲ ಇದೇ ಸೈಜ್. ಇದು ಹೊರಗೆ ತೋರಿಸಿರೋ ಪ್ರೊಫೈಲ್ ನೋಡಿ ಯಾವ ಥರ ಇದೆ ಅಂತ. 4 ಇಟ್ಟರು ಕವರ್ ಆಗಲ್ಲ. ಇದು ಫ್ಲಾಪು. ಇದರಲ್ಲಿ ನನಗೆ ಪ್ರಾಪರ್ ಆಗಿ ಲೈಕ್ ಇದಾಗಿದೆ ಅಂತ ಹೇಳಿದ್ರೆ ಗುಡ್ಡೆ ಬಿಸ್ಕೆಟ್ ಮಾತ್ರ.
ಟೇಸ್ಟು ಚೆನ್ನಾಗಿದೆ. ಗುಡ್ಡೆ ಬಿಸ್ಕೆಟ್ ಇದೆಯಲ್ಲ, ಅದೊಂದೇ ಅದ್ರೊಳಗೆ ಏನು ಪ್ರೊಫೈಲಲ್ಲಿ ತೋರಿಸಿದ್ದಾರೆ ಪ್ರಾಡಕ್ಟ್ ಇದು. ಮತ್ತೆ ಬಾರ್ಬಾನ್ ಬಿಸ್ಕೆಟ್ ಇದೆ, ಇದು ನೋಡೋಣ. ಪ್ರೊಫೈಲಲ್ಲಿ ಈ ಥರ ತೋರಿಸಿದ್ದಾರೆ. ಸ್ವಲ್ಪ ಸಣ್ಣದೇ ಬಿಸ್ಕೆಟ್, ಒಳಗಿರೋ ಬಿಸ್ಕೆಟ್ ಇದೆಯಲ್ಲ ಪ್ರೊಫೈಲ್ಗಿಂತ ಸ್ವಲ್ಪ ಸಣ್ಣದೇ ಇದೆ. ಎಷ್ಟೇ ಇದು ಮಾಡಿದ್ರು, ಫಸ್ಟ್ ಒನ್ ಈಸ್ ಗುಡ್ಡೆ ಬಿಸ್ಕೆಟ್, ಸೆಕೆಂಡ್ ಒನ್ ಬಂದು ಡೈರಿ ಮಿಲ್ಕ್ ಇದು ಬೈಟ್ಸ್ ಇದೆಯಲ್ಲ ಇದು, ಮತ್ತೆ ಈ 3 ಪ್ರಾಡಕ್ಟ್ ಇದೆಯಲ್ಲ, ಒಂದು ಚಾಕೋಪೈ ಮತ್ತೆ ಪೊಟೊಟೊ ಸ್ಟಿಕ್ಸ್ ಮತ್ತೆ ಬಾರ್ಬಾನ್ ಬಿಸ್ಕೆಟ್ ಇದೆಯಲ್ಲ, ಇದು 3 ಕೂಡ ಒಳಗಿರುವಂಥ ಪ್ರಾಡಕ್ಟ್ ಹೊರಗೆ ತೋರಿಸಿರುವಂಥ ಪ್ರೊಫೈಲಿಗೆ ಮ್ಯಾಚ್ ಆಗ್ತಿಲ್ಲ. ಇದರಲ್ಲಿ ಪ್ರಾಪರ್ ಆಗಿ ಮ್ಯಾಚ್ ಆಗಿದೆ ಅಂದ್ರೆ ಇದೊಂದೇ, ಪ್ರಾಪರ್ ಏನು ಪ್ರೊಫೈಲಲ್ಲಿ ಕೊಟ್ಟಿದ್ದಾರೆ ಅದೇ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಇದೊಂದು ಪ್ರಾಡಕ್ಟ್ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಇದನ್ನ ನಿಮಗೆ ತೋರಿಸಿದ್ ಯಾವ ತರ ಬರುತ್ತೆ ಅಂತ. ಗಾಯ್ಸ್, ಇದು ಬಂದು ಯಾವುದೇ ರೀತಿಯ ಬ್ರ್ಯಾಂಡಿನ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿರೋದಲ್ಲ. ಈಗ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಜಪಾನ್ನ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ನೋಡಿದ್ರೆ ಅವರ ಒಂದು ಸ್ನ್ಯಾಕ್ಗಳು ಅವರ ಪ್ಯಾಕೇಜಿಂಗ್ ಅಲ್ಲಿ ಇರುವಂತಹ ಇಮೇಜ್ಗೆ ಯಾವ ತರ ಮ್ಯಾಚ್ ಆಗ್ತಾ ಇದೆ, ಅದೇ ರೀತಿ ನಾವು ನಮ್ಮ ರೆಗ್ಯುಲರ್ ದಿನನಿತ್ಯ ನಾವು ಪರ್ಚೇಸ್ ಮಾಡುವಂತ, ನಮ್ಮ ಈಗ ಏನು ಸೂಪರ್ ಮಾರ್ಕೆಟ್ಗಳಲ್ಲಿ ನಾವು ಪರ್ಚೇಸ್ ಮಾಡುವಂತ ಸ್ನ್ಯಾಕ್ ಐಟಮ್ಗಳ ಒಂದು ಕಂಪ್ಯಾರಿಸನ್ ಮಾಡಿದ್ದು, ಇದರೊಳಗೆ ಹೊರಗೆ ತೋರಿಸಿರುವಂತ ಪ್ರೊಫೈಲ್ ಒಳಗಿರುವಂತ ಪ್ರಾಡಕ್ಟ್ ಗೆ ಮ್ಯಾಚ್ ಆಗುತ್ತೆ ಇಲ್ವಾ ಅಂತ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ವಿಡಿಯೋ. ಯಾವುದೇ ರೀತಿಯ ಯಾವುದೇ ಬ್ರ್ಯಾಂಡಿನ ಒಂದು ನೆಗೆಟಿವ್ ನಾವು ಸ್ಪ್ರೆಡ್ ಮಾಡ್ತಿರೋದಲ್ಲ. ಸೊ ಈ ತರ ಒಂದು ಅಪ್ಕಮಿಂಗ್ ಎಕ್ಸ್ಪೆರಿಮೆಂಟ್ಗೆ ಮತ್ತೆ ಅಪ್ಕಮಿಂಗ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಆಲ್ಮೋಸ್ಟ್ ನಾವು ಒಂದು ಚೆಕ್ ಮಾಡಿದಂತಹ ಒಂದು 80% ಪ್ರಾಡಕ್ಟ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಅದರ ಹೊರಗೆ ತೋರಿಸಿರುವಂತಹ ಪ್ರೊಫೈಲಿಗೆ ಅದರ ಒಳಗಿರುವಂತಹ ಸ್ನ್ಯಾಕ್ಸ್ ಲೈಕ್ ಪ್ರಾಡಕ್ಟ್ ಮ್ಯಾಚ್ ಆಗ್ತಾ ಇಲ್ಲ, ಒಂದು 80% ಮ್ಯಾಚ್ ಆಗಿಲ್ಲ. ಸೊ ಈ ತರ ಅಪ್ಕಮಿಂಗ್ ಎಕ್ಸ್ಪೆರಿಮೆಂಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.